ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಇದ್ರು ಐಪಿಎಲ್ ಐದು ಕಾಲದಲ್ಲಿ ಇವರನ್ನ ಐಪಿಎಲ್ ನ ರನ್ನ ಮಾಂತ್ರಿಕ ಚೇಸ್ ಮಾಂತ್ರಿಕ ಅಂತಾನೆ ಕರೀತಾರೆ. ಯಾರು ಅಂದ್ರೆ ನಂಬರ್ 1 ಇವರೇ ನಮ್ಮ ಪೋಯಲ್ ತಾಟಿ ಅವರು ಗುರು. ಇವರು ಪೋಯಲ್ ತಾಟಿ ಅವರು ಸುಮಾರು 63 ಬಾಲ್ಗಳಲ್ಲಿ ಸುಮಾರು 120 ರನ್ ಕಲೆ ಹಾಕ್ಬಿಟ್ಟು ಪೋಯಲ್ ತಾಟಿ ರನ್ನ ಮಾಂತ್ರಿಕ ಅಂತಾನೆ ಕರೆಸ್ಕೊಂತಾರೆ ಗುರು. ನೋಡ್ಬೋದು KKR ಮತ್ತು CSK ವಿರುದ್ಧ ಗುರು ಸುಮಾರು 63 ಬಾಲ್ಗೆ 120 ರನ್ ಹೊಡೆದ್ಬಿಟ್ಟು ಗುರು ಇಡೀ ಒಂದೇ ದಿನದಲ್ಲಿ ಇವರು ಸೂಪರ್ ಸ್ಟಾರ್ ಆಗಿ ಮಾಡಿದ್ದಾರೆ ನಮ್ಮ ಇವರೊಂದು ಪೋಯಲ್ ತಾಟಿ ಅವರು. ನೆಕ್ಸ್ಟ್ ಇವರಿಗೆ ತುಂಬಾ ಇಂಜುರಿ ಆಗುತ್ತೆ. ಇಂಜುರಿ ಆದ ಕಾರಣ ಇವರು ಒಂದ್ ಸ್ವಲ್ಪ ಕೆಳಗೆ ಉಳ್ಕಂತಾರೆ. ಅದನ್ನ ರನ್ನು ಕೂಡ ಅಷ್ಟೊಂದು ಕಲೆ ಆಗ್ತಲ್ಲಿ ಇವರು ಸ್ವಲ್ಪ ನಿಧಾನ ಆಗ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪಂದ್ಯದಲ್ಲಿ ಇವರು RR ನಲ್ಲಿ ಕರೆಸ್ತಾರೆ. RR ಅಲ್ಲಿ ಸುಮಾರು 3-4 ಪಂದ್ಯ ಆಡ್ತಾರೆ. 4 ಕೇವಲ 6 ರನ್ ಹೊಡೆದು ಮಾತ್ರ ಇವರು 6 ರನ್ ಮಾತ್ರ ಹೊಡಿತಾರೆ. ಇದರಿಂದ ಕೂಡ ಇವರಿಗೆ ಪೋಯಲ್ ತಾಟಿಯವರಿಗೆ ತುಂಬಾ ನೋವಾಗುತ್ತೆ. ನೆಕ್ಸ್ಟ್ ಪೋಯಲ್ ತಾಟಿ ಏನಾಗುತ್ತೆ, ನೆಕ್ಸ್ಟ್ ಪೋಯಲ್ ತಾಟಿ ಎಡಗೈಗೆ ಇಂಜುರಿ ಆಗುತ್ತೆ. ಈ ಒಂದು ಎಡಗೈಗೆ ಇಂಜುರಿ ಆದ ಕಾರಣ ಪೋಯಲ್ ತಾಟಿ ಅವ್ರಿಗೆ ತುಂಬಾ ರನ್ನು ಕಲೆ ಹಾಕದಲ್ಲೂ ನಿಂತು ಹೋಗ್ತಾರೆ. ಮತ್ತೆ ಅವರು ಅಷ್ಟೊಂದು ರನ್ ಏನು ಕಲೆ ಹಾಕಲ್ಲ. ಒಂದ್ ಕಾಲದಲ್ಲಿ ಇವ್ರನ್ನ 2011ರಲ್ಲಿ ರನ್ನ ಮಾಂತ್ರಿಕ ಅಂತಾನೆ ಕರೀತಿದ್ರು ನಮ್ಮ ಪೋಯಲ್ ತಾಟಿ ಅವರು. ನೆಕ್ಸ್ಟ್ 2011ರ ನಂತರ ಇವರು ಕಣ್ಮರೆಯಾಗಿ ಬರ್ತಾರೆ IPL ಇಂದ. ಇವರು IPL ಗೆ ರಿಟೈರ್ಮೆಂಟ್ ಮತ್ತೆ ಕೆಲವು ಕ್ರಿಕೆಟ್ಗಳು ಆಡ್ತಿದ್ರು, ಡೊಮೆಸ್ಟಿಕ್ ಕ್ರಿಕೆಟ್ಗಳು ಆಡ್ತಿದ್ರೆ ಅವ್ರಿಗೂ ಇದಕ್ಕೆ ರಿಟೈರ್ಮೆಂಟ್ ನ ಕೊಟ್ಬಿಡ್ತಾರೆ ಈ ಒಂದು ಪೋಯಲ್ ತಾಟಿ. ನಂಬರ್ 2 ಯಾರಪ್ಪ ಅಂದ್ರೆ ನಂಬರ್ 2 ಸೌರವ್ ತಿವಾರಿ. ಈ ಸೌರವ್ ತಿವಾರಿನ ನೀವು ಏನಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅಂತಾನೆ ಕರಿತಿದ್ರು ಗುರು. ಆಡ್ತಾನೆ ಸ್ಟೈಲು ಆ ತರ ರನ್ನ ಹೊಡೆಯೋದು ಕಲ್ತಿದ್ರು ನಮ್ಮ ಈ ಸೌರವ್ ತಿವಾರಿ. ಈ ಸೌರವ್ ತಿವಾರಿ 2008ರಲ್ಲಿ ಮುಂಬೈ ಇವ್ರನ್ನ ಖರೀದಿಸುತ್ತೆ ಗುರು. ನಂತರ 2010ರಲ್ಲೂ ಕೂಡ ಮುಂಬೈ ಇವ್ರನ್ನ ಖರೀದಿಸುತ್ತೆ. ಸುಮಾರು ಇವರು ಏಕದಿನ ವಿಶ್ವಕಪ್ ಅನ್ನು ಕೂಡ ಭಾಗಿಯಾಗ್ತಾರೆ ಗುರು ನಮ್ಮ ಈ ಸೌರವ್ ತಿವಾರಿ ಸುಮಾರು ಎಷ್ಟು ಅಂದ್ರೆ 14 ಪಂದ್ಯಗಳನ್ನ ಆಡಿ 410 ರನ್ ಚೇಸ್ ಮಾಡ್ತಾರೆ. 410 ರನ್ ಹೊಡಿತಾರೆ ಗುರು. ಈ ಒಂದು 410 ರನ್ ಹೊಡೆದು ಇವರನ್ನು ಕೂಡ ರನ್ ಚೇಸ್ ಕಿಂಗ್ ಅಂತಾನೆ ಕರೀತಿದ್ರು ನಮ್ಮ ಸೌರವ್ ತಿವಾರಿನ. ಇವರು ಸೌರವ್ ತಿವಾರಿ MI ಆಡ್ತಿರ್ತಾರೆ. ನಂತರ ರಣಜಿ ಟ್ರೋಫಿಯಲ್ಲೂ ಆಡ್ತಾರೆ ಗುರು ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಸೌರವ್ ತಿವಾರಿ. ನಂತರ 2011ರಲ್ಲಿ ಇವ್ರನ್ನ RCB ಕೂಡ ಖರೀದಿಸೋದು ಮಾಡುತ್ತೆ ನಮ್ಮ ಸೌರವ್ ತಿವಾರಿನ. ಆದ್ರೆ ಇವರು 16 ಮ್ಯಾಚ್ ಆಡ್ಬಿಟ್ಟು ಕೇವಲ 187 ರನ್ನ ಮಾತ್ರ ಹೊಡೆದು ಕಲೆ ಹಾಕಲು ಇವರು ಪ್ರಯತ್ನ ಮಾಡ್ತಾರೆ ಅಷ್ಟೇ ನಮ್ಮ ಸೌರವ್ ತಿವಾರಿ. ನಂತರ 2012ರಲ್ಲಿ RCB ಅವ್ರನ್ನ ಕೈ ಬಿಡ್ತಾರೆ ಗುರು. ಆ ಕೈ ಬಿಟ್ಟಾದ್ಮೇಲೆ ಸೌರವ್ ತಿವಾರಿಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ 2013 ನಂತರ ಇವರು ಡಿಸಿಗೆ ಹೋಗ್ತಾರೆ ನಮ್ಮ ಸೌರವ್ ತಿವಾರಿ. 2013 DC ಹೋದಾದ್ಮೇಲೆ ಇವ್ರ ಸ್ವಲ್ಪ ಆಡೋದೇ ಇಲ್ಲ ಗುರು. ಆಡಕ್ಕೆ ಅಷ್ಟೊಂದು ಇಷ್ಟನೇ ಹಾಕಲ್ಲ ಅಷ್ಟೇ. ರನ್ ಮಾಂತ್ರಿಕ ಅಂತ ಕರ್ಸ್ಕೊಂಡಿರ್ತಾರಲ್ಲ, ಒಂದ್ ಸ್ವಲ್ಪ MS ಧೋನಿ ತರ ಕೂಡ ಇರ್ತಾರೆ. ಯಾವ ತರ ಹೇರ್ ಸ್ಟೈಲ್ ಎಲ್ಲ ಬಿಟ್ಟು 2015 ನಂತರ ಇವರು ನೀಟಾಗಿ ಆಡೋದೇ ಇಲ್ಲ ಗುರು. ತಿರ್ಗಾ 2015 ಆದ್ಮೇಲೆ MI ತಂಡಕ್ಕೆ ಹೋಗ್ತಾರೆ ಗುರು. ಅದೇ MI ತಂಡದಲ್ಲಿ ಹೋದಾಗ ಇವರಿಗೆ ಅವಕಾಶನೇ ಸಿಗುದಿಲ್ಲ. ಆದ್ರಿಂದ ಇವರು ಅನ್ಸೋಲ್ಡ್ ಪ್ಲೇಯರ್ ಆಗ್ತಾರೆ ಗುರು ನಮ್ಮ ಸೌರವ್ ತಿವಾರಿ. ಈ ಸೌರವ್ ತಿವಾರಿ ಆದ್ರ ನಂತರ ಮುಂದೆ ಇವರು ಎಲ್ಲೂ ಕಾಣೋದೇ ಇಲ್ಲ ಗುರು. ಈ ರೀತಿ ಸೌರವ್ ತಿವಾರಿ IPL ಇಂದಾನೆ ಕಣ್ಮರೆ ಆಗ್ಬಿಡ್ತಾರೆ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ದಾವಲ್ ಕುಲಕರ್ಣಿ. ಇವ್ರನ್ನ ಹೆಸರು ನೀವು ಕೇಳಿದ್ರೆ ನೋಡ್ಬೋದು. ಇವರನ್ನ ಚೇಸ್ ಮಾಂತ್ರಿಕ್ ಮತ್ತೆ ಸ್ಪಿನ್ ಕಿಂಗ್ ಅಂತಾನೆ ಕರಿತಿದ್ರು ನಮ್ಮ ದಾವಲ್ ಕುಲಕರ್ಣಿ ಅವರು. ಇವರು ಯಾವ ರೀತಿ ಬೌಲಿಂಗ್ ಮಾಡ್ತಿದ್ದಾರೆ ಅಂದ್ರೆ ದಾವಲ್ ಕುಲಕರ್ಣಿ ಅವರು ಸ್ಪಿನ್ ಮಾಡ್ತಿದ್ರು. ಇವರು ಎದುರು ಕ್ರಿಕೆಟ್ ಆಡ್ತಿದ್ರು, ಅವರೇ ಕೂಡ ಬೆಚ್ಚಿ ಬೀಳ್ತಿದ್ರು. ಆ ರೀತಿ ಒಂದು ಸ್ಪಿನ್ ಗಳನ್ನ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ ನಮ್ಮ ದಾವಲ್ ಕುಲಕರ್ಣಿ ಅವರು. ಇವರು ಇದರಿಂದ ರಣಜಿ ಟ್ರೋಫಿಯಿಂದ ಆಡ್ತಿರ್ತಾರೆ ದಾವಲ್ ಕುಲಕರ್ಣಿ. ಅದರಿಂದ MI ತಂಡಕ್ಕೆ ಸೇರ್ಕಂತಾರೆ ನಮ್ಮ IPL ಅಲ್ಲಿ. MI ಸುಮಾರು 10 ಪಂದ್ಯನ ಆಡಿ 11 ವಿಕೆಟ್ ನ ತೆಗಿತಾರೆ ನಮ್ಮ ಈ ದಾವಲ್ ಕುಲಕರ್ಣಿ ಅವರು. ಸುಮಾರು 33 ಪಂದ್ಯಗಳನ್ನ ಆಡಿ ಸುಮಾರು 35 ವಿಕೆಟ್ ಗಳನ್ನ ತೆಗೆದಲ್ಲಿ ಪ್ರಯತ್ನ ಆಗ್ತಾರೆ ಗುರು ಈ ಒಂದು ದಾವಲ್ ಕುಲಕರ್ಣಿ ಅವರು. ಸುಮಾರು 2016 ನಂತರ ಇವರಿಗೆ 1.5 ಕೋಟಿ ಕೊಟ್ಟು RR ಪರ್ಚೇಸ್ ಮಾಡುತ್ತೆ ಈ ಒಂದು ದಾವಲ್ ಕುಲಕರ್ಣಿ ಅವರು. ನಂತರ 2015ರಲ್ಲಿ ಪಂದ್ಯದಲ್ಲಿ ಇವರು ಮುಂದೆ ರಾಜಸ್ಥಾನ್ ರಾಯಲ್ಸ್ಗೆ ಹೋಗ್ತಾರೆ. ರಾಜಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಫಿಕ್ಸಿಂಗ್ ಕಾರಣ ಇವರನ್ನ ಕಣ್ಮರೆ ಆಗ್ಬಿಡುತ್ತೆ. ಮತ್ತೆ ರಾಜಸ್ಥಾನ 2 ವರ್ಷ ಬ್ಯಾನ್ ಆಗ್ಬಿಡುತ್ತೆ. ಆದ ಕಾರಣ ಇವರು ಕೂಡ ಬ್ಯಾನ್ ಆಗ್ಬಿಡ್ತಾರೆ. ನಂತರ ಯಾರಿಗೆ ಕಮ್ ಬ್ಯಾಕ್ ಮಾಡ್ತಾರೆ, ನಂತರ ಸುರೇಶ್ ರೈನಾ ಅವರ ಟೀಮ್ ಅಂದ್ರೆ ಆಗ ಸುರೇಶ್ ರೈನರು ಕಟ್ಟಿದ ಟೀಮ್ ಅಂದ್ರೆ ಗುಜರಾತ್ ಜೆಂಟ್ಸ್. ಆ ಒಂದು ಟೀಮ್ ಮೂಲಕ ಎಷ್ಟು ಅಂದ್ರೆ 14 ಪಂದ್ಯ ಆಡಿ ಸುಮಾರು 18 ವಿಕೆಟ್ ನ ತೆಗೆಯುವಲ್ಲಿ ಪ್ರಯತ್ನ ಮಾಡ್ತಾರೆ ಗುರು ನಮ್ಮ ಈ ಸೌರವ್ ತಿವಾರಿ. ನಂತರ ಇವರಿಗೆ ಮುಂದೆ ಸ್ವಲ್ಪ ಎಡಗೈಗೆ ಇಂಜುರಿ ಆಗುತ್ತೆ ಗುರು. ಎಡಗೈಗೆ ಇಂಜುರಿ ಮತ್ತೆ ಆಮೇಲೆ ಬಲಗೈ ಇಂಜುರಿ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಪಿನ್ ಹಾಕ್ಬೇಕಾದ್ರೆ ಬಾಲ್ ಹೊಡೆದು ಸ್ವಲ್ಪ ತಲೆಗೂ ಕೂಡ ಇಂಜುರಿ ಆಗುತ್ತೆ. ಈ ಒಂದು ಕಾರಣದಿಂದ ಇವರು ಒಂದು IPL ಗೆ ಒಂದು ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ನಂತರ ಇವರು ಎಲ್ಲಿ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಮತ್ತೆ ನೆಕ್ಸ್ಟ್ ಬರ್ತಾರೆ ಡೊಮೆಸ್ಟಿಕ್ ಮತ್ತೆ ನೆಕ್ಸ್ಟ್ ಆಮೇಲೆ ಕಮ್ ಬ್ಯಾಕ್ ಮಾಡ್ತಾರೆ ಗುರು. ಎಲ್ಲ ಕಮ್ ಬ್ಯಾಕ್ ಆದ್ಮೇಲೆ ಇವರು ಅನ್ಸೋಲ್ಡ್ ಪ್ಲೇಯರ್ ಆಗ್ಬಿಡ್ತಾರೆ ನಮ್ಮ ಇವರು ಸೌರವ್ ತಿವಾರಿ ದಾವಲ್ ಕುಲಕರ್ಣಿ ಅವರು. ಈ ರೀತಿ ಒಂದು ದಾವಲ್ ಕುಲಕರ್ಣಿ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ನಮ್ಮ ಕಮರ್ ಖಾನ್ ಅವರು ಎಲ್ಲರನ್ನು ಗಮನ ಸೆಳೆತಾರೆ ಗುರು. 2009 ಇವರು RR ಟೀಮ್ ಅಲ್ಲಿ ಆಡ್ತಿರ್ತಾರೆ. ಸುಮಾರು 140 km/h ಅಲ್ಲಿ ವೇಗದಲ್ಲಿ ಬಂದು ಇವರೊಂದು ಬೌಲಿಂಗ್ ಆಗ್ತಿರ್ತಾರೆ ಗುರು. ಆ ರೀತಿ ಸ್ಪೀಡ್ ನಲ್ಲಿ ಬೌಲಿಂಗ್ ಆಗ್ತಿರ್ತಾರೆ. ಇವರೊಂಥರ 2009ರಲ್ಲಿ ಇವರೊಂಥರ ಎಲ್ಲಾರ ಮನೆಯಲ್ಲೂ ಕೂಡ ಎಲ್ಲಾರ ಬಾಯಿಲೂ ಕೂಡ ಇವರೊಂದು ಹೆಸರು ಕಮರ್ ಖಾನ್ ಅಂತಾನೆ ಬರ್ತಿರುತ್ತೆ ಇವರೊಂದು ಹೆಸರು.
ಸುಮಾರು ಎಷ್ಟೊಂದ್ರೆ 16 ರನ್ಗಳನ್ನ ಕೊಟ್ಟು 4 ವಿಕೆಟ್ ನ ತೆಗಿತಾರೆ. ಅದು KKR ಟೀಮಲ್ಲಿ ಇದ್ದಾಗ, KKR ಟೀಮಲ್ಲಿ ಇವ್ರನ್ನ ಖರೀದಿಸಿ ಮಾಡ್ತಿದ್ದಾಗ 16 ರನ್ ಕೊಟ್ಬಿಟ್ಟು 4 ವಿಕೆಟ್ ನ ತೆಗೆದಲ್ಲಿ ಪ್ರಯತ್ನ ಮಾಡ್ತಾರೆ. ಆಗ ಇವರು ಮನೆ ಮಿಂಚಿನ ಸ್ಟಾರ್ ಆಗಿರ್ತಾರೆ. ನಮ್ಮ ಯಾರಪ್ಪ ಅಂದ್ರೆ ಇವ್ರದ್ದು ಏನಪ್ಪಾ ಈ ಕಾರಣ ಅಂದ್ರೆ ಕಮರ್ ಖಾನ್ ಅವರು ಆಗಿರ್ತಾರೆ. ಈ ಕಮರ್ ಖಾನ್ ಅವರು ಯಾವುದೇ ಒಂದು ಅಂದ್ರೆ ಯಾರಪ್ಪ ಕೋಚರ್ಗಳನ್ನ ಇಟ್ಕೊಂಡು ಬಂದಿರಲ್ಲ. ಇವರೇ ಒಂದು ಸ್ವಂತ ಟ್ಯಾಲೆಂಟ್ ಇಂದ ಕಮರ್ ಖಾನ್ ಅವರು ಬಂದಿರ್ತಾರೆ. ಈ ಒಂದು ಕಮರ್ ಖಾನ್ ಅವರು ಬೌಲಿಂಗ್ ನಲ್ಲಿ ತುಂಬಾ ಚರ್ಚೆ ಆಗುತ್ತೆ. ಇವರು ಒಂದು ಸ್ವಲ್ಪ ಕೈ ಬೆಂಡ್ ಮಾಡ್ತಿರ್ತಾರೆ. ಆ ಒಂದು ಕಾರಣದಿಂದ ಇವ್ರಿಗೆ ಕಮರ್ ಖಾನ್ ಅವ್ರಿಗೆ ಒಂದಿನ ಚೆನ್ನಾಗಿ ಬೌಲಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಕೋಚ್ ಕೂಡ ಹೇಳ್ಕೊಂಡ್ಬರ್ತಾರೆ. ಆದ್ರೂ ಕೂಡ ಬರ್ತಾರೆ. ಅಷ್ಟೊಂದು ಇವರೊಂದು ಪ್ರಭಾವ ಬೀರೋದಿಲ್ಲ ನಮ್ಮ ನೆಕ್ಸ್ಟ್ ಬಂದಿರೋ ಕಮರ್ ಖಾನ್. ಆ ಕಮರ್ ಖಾನ್ ಅದರಿಂದ ಕೂಡ ಮುಂದೆ ಇವರು ಅನ್ಸೋಲ್ಡ್ ಪ್ಲೇಯರ್ ಆಗಿ ಬಿಟ್ಬಿಡ್ತಾರೆ. ನೆಕ್ಸ್ಟ್ ನ್ಯಾಲಪ್ಪ ಅಂದ್ರೆ ನೆಕ್ಸ್ಟ್ ರಾಹುಲ್ ಶರ್ಮಾ DC ಜೊತೆ ಇರ್ತಾನೆ. DC ಇಂದ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೇರುತ್ತಾರೆ. ಇವರು 2011ರಲ್ಲಿ ಪುಣೆ ವಾರಿಯರ್ಸ್ಗೆ ಸೇರ್ಕೊಂಡು ಸುಮಾರು 16 ಪಂದ್ಯ ಆಡಿ 14 ವಿಕೆಟ್ಗಳನ್ನ ತೆಗೆದಲ್ಲಿ ಪ್ರಯತ್ನ ಮಾಡ್ತಾರೆ. ಇವರು ನಂತರ ಏಕದಿನ ವಿಶ್ವಕಪ್ ಭಾರತಕ್ಕೂ ಕೂಡ ಆಯ್ಕೆ ಆಗ್ತಾರೆ. ಅಲ್ಲೂ ಕೂಡ ಇವರು ಬೌಲಿಂಗ್ ನ ಚೆನ್ನಾಗಿ ಆಗ್ತಾರೆ. ಅಲ್ಲೂ ಕೂಡ ವಿಕೆಟ್ಗಳನ್ನ ತೆಗಿತಾರೆ. ಆ ಎಂಟ್ರಿ ಕೊಡ್ತಾರೆ. ಇವರನ್ನ ಸ್ಪಿನ್ ವೇರಿಯಬಲ್ ಮಾಡ್ತಿದ್ರೆ, ಸ್ಪಿನ್ ಅಂದ್ರೆ ಸ್ಪಿನ್ ಮಾಂತ್ರಿಕನೆ ಅಂತ ಕರೀತಾರೆ. ಅಂದ್ರೆ ಸ್ಪಿನ್ ಆ ರೀತಿ ವೇರಿಯಬಲ್ ಮಾಡಿ ಬಿಡ್ತಿರ್ತಾರೆ ನಮ್ಮ ಇವರೊಂದು ಯಾರಪ್ಪ ಅಂದ್ರೆ ನಮ್ಮ ರಾಹುಲ್ ಶರ್ಮಾ ಅವರು. ಆ ರೀತಿ ನಮ್ಮ ಸ್ಪಿನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಂದ್ರೆ ಇವರಿಗೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಕಾಂಟ್ರವರ್ಸಿ ಆದಾಗ ಇವರೊಂದು ಡ್ರಗ್ಸ್ ಕೇಸಲ್ಲಿ ಒಂದು ತಗ್ಲಾಕಂತಾರೆ, ಒಂದು ಸುಳ್ಳು ಕೇಸಲ್ಲಿ ತಗ್ಲಾಕೊಂಡಾಗ ಅಲ್ಲೂ ಕೂಡ ಅದರಿಂದ ಆಗ್ತಾರೆ. ಅದರಿಂದ ಹೊರಗಡೆ ಬರ್ತಾರೆ. ಆ ಹೊರಗಡೆ ಬಂದಾದ್ಮೇಲೂ ಬರ್ತಾರೆ. ಆದ್ರೂ ಕೂಡ ಅವರಿಗೆ ಅಷ್ಟೊಂದು ಸ್ಪಿನ್ ಅಷ್ಟೊಂದು ವರ್ಕ್ ಆಗಲ್ಲ ಅಂತ ಕಾಣುತ್ತೆ. ಎಲ್ಲಾ 6, 4ಗಳು ಹೋಗ್ತವೆ. ಅದರಿಂದ ಇವರು ನೆಕ್ಸ್ಟ್ ಅನ್ಸೋಲ್ಡ್ ಪ್ಲೇಯರ್ ಆಗಿ ಬಿಡ್ತಾರೆ. ಇದೇ ರೀತಿ IPL ಇಂದಾನೆ ಮರೆಯಾಗ್ಬಿಡ್ತಾರೆ ನಮ್ಮ ಯಾರಪ್ಪ ಅಂದ್ರೆ ನಮ್ಮ ರಾಹುಲ್ ಶರ್ಮಾ. ನೆಕ್ಸ್ಟ್ ಶಿವಿಲ್ ಕೌಶಿಕ್ನೆಲ್ಲ ಕೇಳ್ತಾರೆ. ಇವ್ರನ್ನು ಇವರೇ ಒಂದು ವಿಚಿತ್ರ ಬೌಲಿಂಗ್ ಮಾಡಿ ಇಡೀ ದೇಶನೇ ಗಮನ ಸೆಳೆದಿರ್ತಾರೆ ಇವರು IPL ನಲ್ಲಿ. ಇವ್ರಿಗೆ ಕಾರಣ ಯಾರಪ್ಪ ಅಂದ್ರೆ ಮನೆಯಿಂದ ಹೋಗಕ್ಕೆ ಕಾರಣ ನಮ್ಮ ವಿರಾಟ್ ಕೊಹ್ಲಿನ ಇವರಿಗೆ ಮನೆಯಿಂದ ಕಾರಣ ಆಗ್ಬಿಡ್ತಾರೆ. ಆ ರೀತಿ ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ಇರ್ತಾರೆ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ತಾಗೆ ಮಾತ್ರ ಒಳ್ಳೆ ಕಮ್ ಬ್ಯಾಕ್ ಮಾಡಿರ್ತಾರೆ. ನಮ್ಮ ವಿರಾಟ್ ಕೊಹ್ಲಿ ಒಳ್ಳಿಗೆ ಸೈಡ್ಗೆ ಸೈಡ್ ಆ ರೀತಿ ಜಿದ್ದಿ ಪಂದ್ಯದಲ್ಲಿ ಇವರಿಗೆ ಸುಮಾರು 1 ಓವರ್ಗಳಲ್ಲಿ ಸುಮಾರು 30 ರನ್ ಹೊಡೆದು ಬಿಡ್ತಾರೆ. ಆ ರೀತಿ ವಿಚಿತ್ರ ಬೌಲಿಂಗ್ ಬಿಡಲ್ಲ ಆ ರೀತಿ ವಿರಾಟ್ ಕೊಹ್ಲಿ ಚೆಚ್ಚಿಬಿಡ್ತಾರೆ. ಈ ರೀತಿ ಆದಾಗ ಗುಜರಾತ್ ವಾರಿಯರ್ಸ್ ಸುಮಾರು 6 ಪಂದ್ಯ ಆಡಿ 6 ವಿಕೆಟ್ ನ ತೆಗಿತಾರೆ. ಇವರು ಸುಮಾರು 1 ಓವರ್ ಆಡಿ 30 ರನ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಚೆಚ್ಚಿಬಿಡ್ತಾರೆ. ಸುಮಾರು 5 ಸಿಕ್ಸ್ ನ ಹೊಡೆದು ಬಿಡ್ತಾರೆ. ಆ ರೀತಿ 6 ಬಾಲ್ಗೆ ಇವ್ರಿಗೆ ಅಲ್ಲೇ ಮುಡುವಾಗ್ಬಿಡುತ್ತೆ. ನಮ್ಮ ವಿರಾಟ್ ಕೊಹ್ಲಿನೇ ಇವ್ರಿಗೆ ಮುಡುವಾಗಿದ್ದು. ಅಂದ್ರೆ ಅಲ್ಲಿಂದ ಇವರು ಸ್ವಲ್ಪ ಆಡೋದು ಇಲ್ಲ, ತುಂಬಾ ಬೇಜಾರಾಗ್ಬಿಡ್ತಾರೆ. ಅಲ್ಲಿಂದ ಕೂಡ ಆಡೋದಿಲ್ಲ. ಮುಂದೆ ಇವರು ಅನ್ಸೋಲ್ಡ್ ಪ್ಲೇಯರ್ ಆಗ್ಬಿಡ್ತಾರೆ. ಇವ್ರು ನೋಡ್ಬೋದು ಆಕ್ಷನ್ ಆತರ ವಿಚಿತ್ರ ಬೌಲಿಂಗ್ ಇತ್ತು. ಇವರು ನೋಡ್ಬೋದು, ತೋರಿಸಿ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಪ್ರಗ್ಯಾನ್ ಓಜಾ. ಇವರು ಕೂಡ IPL ಇವರನ್ನು ಪರ್ಪಲ್ ಕ್ಯಾಪ್ ಕಿಂಗ್ ಅಂತಾನೆ ಕರೀತಾರೆ. ಆ ರೀತಿ ಒಂದು ವಿಕೆಟ್ಗಳನ್ನ ತೆಗೆದಿದ್ದು ಸುಮಾರು ಅಂದ್ರೆ ಎಷ್ಟು ವಿಕೆಟ್ಗಳನ್ನ ತೆಗಿತಾರೆ ಅಂದ್ರೆ ಸುಮಾರು ಸ್ಪಿನ್ ಮಾಂತ್ರಿಕನ ಅಂತಾನೆ ಕರೀತಿದ್ರು ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಪ್ರಗ್ಯಾನ್ ಓಜಾ. ಆ ರೀತಿ ಆಡ್ತಿರ್ತಾರೆ. ಸುಮಾರು ಸ್ಪಿನ್ ಮಾಂತ್ರಿಕನ DC ವಿರುದ್ಧ ಸುಮಾರು ಎಷ್ಟೊಂದು 2009ರಲ್ಲಿ 15 ಪಂದ್ಯ ಆಡಿ ಸುಮಾರು 18 ವಿಕೆಟ್ ನ ತೆಗೆದಿರ್ತಾರೆ ಈ ಒಂದು ಪ್ರಗ್ಯಾನ್ ಓಜಾ ಅವರು. ಸೊ ಅದಾಗಿದ್ದಂಗೆ ನೆಕ್ಸ್ಟ್ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ. ನೀವು ಶಾಕ್ ಆಗ್ಬಿಡ್ತೀರ. ಏನಪ್ಪಾ ಅಂದ್ರೆ ಸುಮಾರು 2010ರಲ್ಲಿ 16 ಪಂದ್ಯ ಆಡಿ 21 ವಿಕೆಟ್ಗಳನ್ನ ತೆಗೆದು ಅವರೊಂದು ಪರ್ಪಲ್ ಕ್ಯಾಪ್ ನ ಕಿಂಗ್ ಆಗಿರ್ತಾರೆ. ಇವರೊಂಥರ ಸ್ಪಿನ್ ಮಾಂತ್ರಿಕನ ಅಂತಾನೂ ಕೂಡ ಹೆಸರಾಗಿರ್ತಾರೆ. ಆದ್ರೆ 2012ರಲ್ಲಿ MI ಇವ್ರನ್ನ ಖರೀದಿಸುತ್ತೆ. ಅಲ್ಲೂ ಕೂಡ ಒಳ್ಳೆ ಸ್ಟಾರ್ ಆಗ್ತಾರೆ. ನಂತರ 2013ರಲ್ಲೂ ಕೂಡ MI ಖರೀದಿಸುತ್ತೆ. ಆದ್ರೆ ಇವರು MI ಅಲ್ಲಿ ಅಷ್ಟೊಂದು ಪ್ರಭಾವ ಬೀಳೋದಿಲ್ಲ. MI ಇವ್ರನ್ನ ಅನ್ಸೋಲ್ಡ್ ಪ್ಲೇಯರ್ ಆಗಿ ಬಿಟ್ಬಿಡುತ್ತೆ. ನಂತರ ಇವರು ಯಾವುದೇ ಕಾರಣಕ್ಕೂ IPL ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ರೀತಿ ನೋಡ್ತಾ ಇರೋದು ಇಷ್ಟು ಜನ IPL ನೀವು ಹೆಸರು ಗೊತ್ತಿರ್ಬೋದು, ಗೊತ್ತಿಲ್ದರೆ ಇರ್ಬೋದು. ನೋಡಿ ಈ ರೀತಿ IPL ಇಂದನೇ ಸ್ಟಾರ್ ಆಗಿ IPL ಇಂದನೇ ಹೊರಗಡೆ ಬಂದ್ಬಿಡ್ತಾರೆ ಇವರೆಲ್ಲ ನೋಡ್ತಾ ಇರ್ಬೋದು. ಈಗ ನೋಡ್ತಾ ಇರ್ಬೋದು ದೊಡ್ಡ ಸ್ಟಾರ್ಗಳು, ಸ್ಪಿನ್ಗಳು, ದೊಡ್ಡ ವಿಕೆಟ್ ಬ್ಯಾಟರ್ಸ್ಗಳು, ದೊಡ್ಡ ವಿಕೆಟ್ ಬಂದಂತ ಜನಗಳು ಇದರಿಂದ ಇವರು ಹಿಂದುಳಿದು ಬಿಡ್ತಾರೆ. ಈ ರೀತಿ ಆಗ್ತಾರೆ ನೋಡಿ. ಈ ರೀತಿ ಅಳ್ಸೆ ಹೋಗ್ಬಿಡ್ತಾರೆ. ಈ ರೀತಿ ವಿಡಿಯೋ ಇಷ್ಟ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಗುಡ್ ಬೈ.